ಅದು ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಪುರಾತನ ದೇವಾಲಯ. ಆದರೆ ಆ ದೇವಾಲಯ ಕಾಲಗರ್ಭದಲ್ಲಿ ಹುದುಗಿ ಹೋಗಿ ಪಾಳು ಬಿದ್ದಿತ್ತು. ಇದನ್ನ ಮನಗಂಡ ದೇವಾಲಯದ ಭಕ್ತರು, ಹಿರಿಯ ಅಧಿಕಾರಿಗಳು, ಹಲವು ಮುಖಂಡರು ಸೇರಿ 1 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡಿ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಐತಿಹಾಸಿಕ ದೇವಾಲಯ ಇದೀಗ ಮತ್ತೆ ಹೊಸದಾಗಿ ಕಂಗೊಳಿಸ್ತಾ ಇದೆ. ಇದು ಹೊಯ್ಸಳರ ಕಾಲದ ದೇವಾಲಯ. ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ನೆಲೆಸಿರೋ ಪವಿತ್ರ ಕ್ಷೇತ್ರ. ಆದ್ರೆ ಈ ದೇಗುಲ ಮುಂಚೆ ಹೀಗಿರ್ಲಿಲ್ಲ. ಪಾಳು ಬಿದ್ದು ಹಾಳಾಗಿದ್ದ ಐತಿಹಾಸಿಕ ದೇವಾಲಯವನ್ನ ಈಗ ಜೀರ್ಣೋದ್ಧಾರ ಮಾಡಲಾಗಿದೆ. ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯದ ಗತ ವೈಭವ ಮತ್ತೆ ಮರುಕಳಿಸಿದೆ. ಇದು ವಿಜಯನಗರ ಹಾಗೂ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿರುವ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದ ಮಧ್ಯದಲ್ಲಿರೋ ಈ ದೇವಸ್ಥಾನ ನೂರಾರು ವರ್ಷಗಳ ಇತಿಹಾಸ ಹೊಂದಿದೆ. ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ನೆಲೆಸಿರುವಂತಹ ಈ ದೇವಸ್ಥಾನ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿ ಪಾಳು ಬಿದ್ದಿತ್ತು. ಇದನ್ನ ಮನಗಂಡ ಕೆಎಎಸ್ ಅಧಿಕಾರಿ ವರಪ್ರಸಾದ್ ರೆಡ್ಡಿ ಹಾಗೂ ಅವರ ಸ್ನೇಹಿತರು ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಲೇಬೇಕು ಅಂತ ಪಣತೊಟ್ಟಿದ್ರು. ಇದಕ್ಕಾಗಿ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೇರಿ ಹಲವರಿಂದ ದೇಣಿಗೆ ಸಂಗ್ರಹಿಸಿ ಸರ್ಕಾರದಿಂದ ಸಹಾಯ ಪಡೆದು ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅತ್ಯಂತ ಪುರಾತನ ದೇವಸ್ಥಾನ, ಒಂದು ಧಾರ್ಮಿಕ ಮತ್ತು ಒಂದು ಚರಿತ್ರೆ ಉಳ್ಳತಕ್ಕಂಥ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಸುಮಾರು 1200 ವರ್ಷಗಳ ಇತಿಹಾಸ ಇದೆ. ಅರ್ಧ ದೇವಸ್ಥಾನ ಹೊಯ್ಸಳರು ಕಟ್ಟಿಸಿದ್ರೆ, ಇನ್ನು ಅರ್ಧ ದೇವಸ್ಥಾನ ಕೃಷ್ಣದೇವರ ಕಟ್ಟಿಸಿದ್ರು. ಅದಕ್ಕೆ ಇದನ್ನು ಕೃಷ್ಣದೇವರ ಕುಟುಂಬದವ್ರನ್ನೇ ಕರೆಸಿದ್ವಿ, ಮಹಾರಾಜರನ್ನು ಕರೆಸಿದ್ವಿ ಆನೆಗುಂದಿ ಸಂಸ್ಥಾನದಿಂದ. ಸೊ ಆ ದಿನ ನಾವು ಬಂದು ನೋಡಿದ್ವಿ, ನಮ್ಮ ಸೇವಾ ಪ್ರತಿಷ್ಠಾನದೆಲ್ಲ ನೋಡಿದ್ವಿ. ಆ ಭಗವಂತನ ಆಶೀರ್ವಾದದಿಂದ ನಾವು ಸಂಕಲ್ಪ ತೊಡ್ತೀವಿ ಮಾಡಬೇಕು ಅಂತ. ಆ ಭಗವಂತನ ಆಶೀರ್ವಾದ ಅವರೇ ನಮ್ಮನ್ನು ಒಂದು ದಾರಿ ನೋಡಿಸ್ಕೊಂತ ಹೋದ್ರು. ಸುಮಾರು 2.25 ಕೋಟಿಯಲ್ಲಿ ತಾವು ನೋಡಿದ್ದೀರಾ, ನಾವು ಏನು ಒಂದು ಆರ್ಕಿಯಾಲಜಿಕಲ್ ಪಾರಂಪರಿಕ ವ್ಯವಸ್ಥೆ ಏನಿತ್ತು ಅದರ ಕಂಪ್ಲೀಟ್ಲಿ ಆ ಕೋರ್ಸ್ನ ಫಾಲೋ ಮಾಡಿದ್ವಿ. ಸುಮಾರು 15 ವರ್ಷಗಳ ಕೆಳಗೆ ಆ ದೇವರು ಕೂತಿದ್ರಲ್ಲ, ಅಲ್ಲಾಡ್ತಾ ಇತ್ತು. ಈ ರೀತಿ ಅಲ್ಲಾಡಿದ್ರೆ ಒಳ್ಳೇದಲ್ಲ, ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ಇದೇ ರೀತಿ ಅವತ್ತೂ ತಿರುಪತಿಯಿಂದ ಒಂದು 30 ಜನ ಋತಿಕರನ್ನು ಕರೆಸಿ ಇದೇ ಥರ 3 ದಿನ ಹೋಮ ಮಾಡಿ ಅದನ್ನು ಕೂಡಿಸಿದ್ವಿ. ದೇವರು ಗಟ್ಟಿಯಾಗಿ ಕೂತ್ಕೊಂಡ್ರು. ಈಗ ಗರ್ಭಗುಡಿ ಅಲ್ಲಾಡ್ತಾ ಇತ್ತು, ನೀರು ಸೋರ್ತಾ ಇತ್ತು, ಹಳೇದಾಗಿತ್ತು. ಈ ದೇವಸ್ಥಾನ ಒಂದು 3 ಅಡಿ ಕೆಳಕ್ಕೆ ಹೋಗ್ಬಿಟ್ಟಿತ್ತು. ಹೀಗೆ ಎಲ್ಲರ ಸಹಕಾರದಿಂದ ಭಗವಂತನ ಇಚ್ಛೆ. ಇನ್ನು ಮುದುಗೆರೆಯ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಅಷ್ಟಬಂಧ ಮಹಾಸಂಪ್ರೋಕ್ಷಣೀಯ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಗತಕಾಲದ ವೈಭವದಲ್ಲಿ ಕಂಗೊಳಿಸ್ತಾ ಇರೋ ದೇವಾಲಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ರು. ಲಕ್ಷ್ಮೀ ಚನ್ನಕೇಶವ ಸ್ವಾಮಿಯ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದ ಪಡೆದ್ರು. ಈ ವೇಳೆ ಮಾತನಾಡಿದ ಅವರು, ಜಕಣಾಚಾರ್ಯವರು ಕೆತ್ತಿರುವ ಚನ್ನಕೇಶವ ಸ್ವಾಮಿ ಮೂರ್ತಿಗಳಲ್ಲಿ ಪರಿಪೂರ್ಣ ಮಾಡಿರೋದು ಇದು ಒಂದೇ ಅನ್ನೋದು ಬಹಳ ಖುಷಿಯ ವಿಚಾರ ಅಂತ ತಿಳಿಸಿದ್ರು. ಪುರಾತನವಾದಂಥ ದೇವಸ್ಥಾನ, ಜಕಣಾಚಾರ್ಯ ಈ ಮೂರ್ತಿಯನ್ನು ಕೆತ್ತಿದ್ರು. ಅತ್ಯಂತ ಪರ್ಫೆಕ್ಟ್ ಆದ ಮೂರ್ತಿಯನ್ನು ಚನ್ನಕೇಶವನನ್ನು ಕೆತ್ತಿದ್ರು ಅನ್ನುವಂಥ ಪ್ರತೀತಿ ಇರುವಂಥ ದೇವಸ್ಥಾನಕ್ಕೆ ಮತ್ತೆ ಪುನರ್ಜೀವನಗೊಳಿಸುವಂಥ, ಕುಂಭಾಭಿಷೇಕ ಮಾಡುವಂಥ ಕೆಲಸವನ್ನು ಈ ಊರಿನ ಎಲ್ಲ ಭಕ್ತರು ಸೇರಿ ಮಾಡಿದ್ದಾರೆ. ನಾವು ಭಗವಂತನ ದರ್ಶನ ಪಡೆಯೋದಕ್ಕಾಗಿ ಇವತ್ತು ಬಂದಿದ್ದೀನಿ. ತುಂಬ ಆನಂದ ಆಗಿದೆ, ಖುಷಿಯಾಗಿದೆ. ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಪುರಾತನ ಐತಿಹಾಸಿಕ ಪ್ರಸಿದ್ಧ ದೇವಾಲಯವನ್ನ ಭಕ್ತರು ಸತತ ಪರಿಶ್ರಮದಿಂದ ಮತ್ತೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಹೊಯ್ಸಳರ ಕಾಲದ ಐತಿಹಾಸಿಕ ದೇಗುಲವನ್ನ ಮತ್ತೆ ಕಂಗೊಳಿಸುವಂತೆ ಮಾಡಿರೋದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುರೇಶ್ ಗುಡಿಬಂಡೆ, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.